ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮೇಡಮ್ ಅವರೇ, ಅಳ್ಬೇಡಿ, ಧೈರ್ಯವಾಗಿರಿ. ನೀವು ಹೇಗಿದ್ದೀರಾ? ಹಿಂಗಿದ್ದೀನಲ್ಲ ಮೇಡಮ್ ಅವರೇ. ಲೈಸಿದು ನೀನೇನು ತಲೆ ಕೆಡ್ಸ್ಕೊಬಿಡಕ್ಕಲ್ಲ. ನಾನು ಲಾಯರ್ ಲಕ್ಷ್ಮೀನಾರಾಯಣ ಜೊತೆ ಎಲ್ಲನೂ ಮಾತಾಡಿವ್ನಿ, ಫೈಲ್ ಎಲ್ಲ ಕೊಟ್ಟಿವ್ನಿ. ಅವರೆಲ್ಲ ನೋಡ್ತೀನಿ ಅಂತ ಹೇಳೋರೆ. ಮೊದಲು ಬೇಲ್ಗೆ ವ್ಯವಸ್ಥೆ ಮಾಡ್ತಾರೆ. ಆದಷ್ಟು ಬಿರ್ನೆ ನೀನು ಆಚೆಗೆ ಬತ್ತಿಯಕ್ಕಲ್ಲ, ಚಿಂತೆ ಬೇಡ. ಈಗ ಯಾರು ಬಂದರೂ ಏನು ಮಾಡೋಕ್ಕಾಗಕ್ಕಿಲ್ಲ, ಬಿಡೋಣ. ಇದೇನು ಭಾವನವ ಇವನು? ಲೇ, ನಾವು ನೀನು ಆಚೆ ಕರ್ಕೊಬರ್ಬೇಕು ಅಂತ ಇಷ್ಟೆಲ್ಲ ಮಾಡ್ತಾ ಇದ್ರೆ ನೀನು ನೋಡಿದ್ರೆ ಹಿಂಗೆ ಮಾತಾಡ್ತೀಯಲ್ಲ. ಲೇ ಏಯ್, ಒಳ್ಳೇದು ಮಾತಾಡು. ನಮ್ಮ ಹಿಂದೆ ನಿಂತು ಯಾರೋ ನಮ್ಮನ್ನು ಬೊಂಬೆ ಥರ ಆಟಾಡಿಸ್ತಾ ಇದ್ದಾರೆ. ಅವರು ಎಷ್ಟು ದಿನ ಆಟಾಡಿಸ್ತಾರೆ ಅಂತ ನೋಡೋಣ, ಬಿಡೋಣ. ಬೊಂಬೆ ಥರವಾ? ಏಯ್, ಏನೆಲ್ಲ ಮಾತಾಡ್ತಾ ಇದೆಯಾ ನೀನು? ಯಾರಲ್ಲಾ? ಹೂ ಕನ್ನಡ, ಇಲ್ಲಿ ಯಾರೋ ಒಬ್ರು ಆಟ ಆಡ್ತವ್ರೆ. ಬೊಂಬೆಗಳು ನಾವಾಗಿದ್ದೀವಿ. ಆದರೆ ಇದ್ರ ಹಿಂದೆ ನಿಂತು ಸೂತ್ರ ಆಡಿಸ್ತಾ ಇರೋದು ಮಾತ್ರ ನಮ್ಮನೆಯವರೇ. ನಮ್ಮನೆಯವರು? ಲೇ, ನಮ್ಮನೆಯವ್ರು ಯಾರಲ್ಲ? ಇದ್ರ ಹಿಂದೆ ಇರೋದು, ಇದನ್ನೆಲ್ಲ ಮಾಡಿಸ್ತಾ ಇರೋದು ಅಪ್ಪಾಜಿ. ಅವತ್ತು ಅಪ್ಪಾಜಿನೇ ನನಗೆ ಬೇಲ್ ಕೊಟ್ಟು ಹೊರಗೆ ಕಳಿಸಿದ್ರು. ಈಗ ಬೇಲ್ ಕ್ಯಾನ್ಸಲ್ ಆಗದೆ ಅಂತ ನಾನು ಒಳಗೆ ಹಾಕವ್ರೆ. ಹಂಗಂದ್ರೆ ಅಪ್ಪಾಜಿ ಬೇಲ್ನ ವಾಪಸ್ ತಗೊಂಡವ್ರು ಅಲ್ವೇನಣ್ಣ? ಲೇ, ಅಪ್ಪಯ್ಯ ಯಾಕೆ ನಿನ್ನ ಒಳಗಾಕ್ಸರು? ಯಾರ ಹೆತ್ ಮಗನ್ನೇ ಜೈಲ್ಗೆ ಹಾಕ್ಸರೇನಿಲ್ಲ? ಒಂದ್ ವೇಳೆ ಹಾಕ್ಸಿದ್ರು ಅವ್ರಿಗೇನಿಲ್ಲ ಪ್ರಯೋಜನ? ಅದೆಲ್ಲ ನನಗೆ ಗೊತ್ತಿಲ್ಲ ಕಣ. ಅವ್ರ ಮನಸ್ಸಲ್ಲಿ ಏನು ಇಟ್ಕೊಂಡಿದಾರೋ ಏನೋ. ಹೊರಗಡೆ ಇರೋರಿಗೆ ಜೈಲಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಾಗದೇ ಇರ್ಬೋದು, ಆದರೆ ಒಳಗಿರೋರಿಗೆ ಹೊರಗಡೆ ಏನು ನಡೀತಾ ಇದೆ ಅಂತ ಹಿಂಗೆ ಗೊತ್ತಾಯ್ತದೆ. ಒಳಗಡೆ ಅಪ್ಪಾಜಿ ಬಗ್ಗೆ ಹಿಂಗೆಲ್ಲ ಮಾತಾಡ್ತವ್ರು ಗೊತ್ತೇನಣ್ಣ? ಆಗಲೇ ನನಗೂ ಗೊತ್ತಾಗಿದ್ದು, ಇದನ್ನೆಲ್ಲ ಅಪ್ಪಾಜಿನೇ ಬೇಕು ಅಂತ ಮಾಡಿಸ್ತವ್ರೆ ಅಂತ. ಅಲ್ಲ ಕಲ, ಕೇಸ್ ಹಾಕಿರೋದು ಸೌಪರ್ಣಿಕ್ ಅವರಲ್ವಾ? ಕೇಸ್ ಹಾಕಿರೋದು ಅವರೇ ಇರ್ಬೋದು, ಆದರೆ ಅಪ್ಪಾಜಿ ನನ್ನ ಜೈಲಿಂದ ಯಾಕೆ ಬಿಡಿಸ್ತಾ ಇಲ್ಲ ಹೇಳು? ನನಗೆ ಬೇಲ್ ಕೊಡಿಸೋ ಶಕ್ತಿ ಅವ್ರಿಗೆ ಅದೇ ತಾನೇ. ನಾನು ಒಳಗಿರೋದು, ಅರೆಸ್ಟ್ ಆಗಿರೋದು ಅವ್ರು ಕೇಸ್ ಹಾಕಿರೋದಕ್ಕಷ್ಟೇ ಅಲ್ಲ ಕಣಣ್ಣ. ನನಗೆ ಕೊಟ್ಟಿರೋ ಬೇಲ್ನ ಅಪ್ಪಾಜಿ ವಾಪಸ್ ತಗೊಂಡಿರೋದ್ರಿಂದ. ಇದನ್ನೆಲ್ಲ ಯಾಕೆ ಮಾಡ್ತಾವ್ರೆ ಗೊತ್ತಾ? ಹಿಂಗೆಲ್ಲ ಹಿಂಸೆ ಕೊಟ್ಬಿಟ್ರೆ ನಾನು ಮೇಡಮ್ ಅವ್ರನ್ನ ಬಿಟ್ಬಿಟ್ಟು ನಾನು ಮನೆಗೆ ವಾಪಸ್ ಬಂದ್ಬಿಡ್ತೀನಿ ಅಂದ್ಕೊಂಡಿರ್ಬೇಕು. ಮನೆ ಬಿಟ್ಟು ಬಂದು ಹೊಸ ಮನೆ ಮಾಡಿ ನಾವಿಬ್ರು ನೆಮ್ಮದಿಯಾಗಿ ಬದುಕ್ತಾ ಇರೋದು ಅವ್ರಿಗೆ ಸಹಿಸಕ್ಕಾಯ್ತಲ್ಲ ಅನಿಸುತ್ತೆ. ಅದಕ್ಕೆ ಹಿಂಗೆಲ್ಲ ಮಾಡ್ತಾವ್ರೆ. ಮೇಡಮ್ ಅವರೇ, ಅವ್ರು ಮತ್ತೆ ನಿಮ್ಮ ಹತ್ರಕ್ಕೆ ಬರ್ತಾರೆ. ಸಿದ್ದೇಗೌಡನ ಬಿಡಿಸ್ತೀನಿ, ಅಗ್ರಿಮೆಂಟಿಗೆ ಸೈನ್ ಮಾಡೋ ಅಂತಾರೆ. ಮಾಡಕ್ಕೆ ಹೋಗ್ಬಿಟ್ಟಿರಾ? ನೋಡಿ, ನೀವು ಕಣ್ಣೀರು ಹಾಕೋದು ಬೇಡ, ಯೋಚನೆ ಮಾಡ್ಕೊಂಡು ಕೂರೋದು ಬೇಡ. ನೋಡೋಣ ಏನಾಯ್ತದೆ ಅಂತ. ಏನಿಲ್ಲ ಇದು, ಅಪ್ಪಯ್ಯ ಹಿಂಗ್ ಮಾಡ್ತಾರೆ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಕ್ಕಲ್ಲ. ಲೇ, ಇನ್ನ ಸುಮ್ಮನೆ ಬಿಡುದಿಲ್ಲಕ್ಕಲ್ಲ. ನಾನು ಅಪ್ಪಯ್ಯನ ಕೇಳ್ತೀನಿ, ಅವ್ರ ಜೊತೆ ಮಾತಾಡ್ತೀನಿ. ಅಣ್ಣ, ನೀನೇನು ಕೇಳೋದು ಬೇಡ. ಸ್ವಂತ ಮಗ ಅಂತನೂ ಯೋಚನೆ ಮಾಡಿದೆ ಹಿಂಗೆಲ್ಲ ಮಾಡಿದಾರಲ್ಲ ಅಂತ ಮನುಷ್ಯತ್ವ ಇಲ್ದಿರೋ ಅವ್ರ ಜೊತೆ ಮಾತಾಡಿ ಏನು ಪ್ರಯೋಜನ ಹೇಳು? ಆಮೇಲೆ ನೀನು ಹೋಗಿ ನನ್ನ ಪರ ವಹಿಸ್ಕೊಂಡು ಮಾತಾಡೋದು, ಅವ್ರು ನಿನಗೆ ಬೈಯೋದು, ಸುಮ್ಮನೆ ನಿನ್ನ ಮೇಲೆ ಕೆಂಡ ಕಾಡ್ತಾರೆ. ಬೇಡ, ಬಿಟ್ಬಿಡು. ಲೈ, ಅವ್ರೇನೋ ಮಾಡ್ಬಿಡ್ತಾರಂತ ಎದುರ್ಕೊಂಡು ಸುಮ್ಮನಿರಕ್ಕಾಗೋದಿಲ್ಲ. ಇಂಥದ್ದೆಲ್ಲ ಪ್ರಶ್ನೆ ಮಾಡಲೇಬೇಕು. ನಾನು ಬಿಡೋದಿಲ್ಲ ಕಲ, ಕೇಳ್ತೀನಿ. ಅವ್ರೇನು ಮನುಷ್ಯರಲ್ಲ, ನಾನು ಕೇಳ್ತೀನಿ ಕಲ, ಅಷ್ಟೇ. ಅಣ್ಣ ಅಣ್ಣ, ಲಕ್ಷ್ಮೀ ನಿವಾಸ, ಲಕ್ಷ್ಮೀ